ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ನಾಳೆ ನಡೀತಕ್ಕಂಥ SSLC ಸಮಾಜ ವಿಜ್ಞಾನದ ವಾರ್ಷಿಕ ಪರೀಕ್ಷೆಗಾಗಿ 3, 4 ಮತ್ತು 5 ಅಂಕಗಳ ಬಹುನಿರೀಕ್ಷಿತ ಪ್ರಶ್ನೆ ಮತ್ತು ಕೀ ಉತ್ತರಗಳನ್ನು ನೋಡೋಣ. ಇದು ಫಸ್ಟ್ ಪಾರ್ಟ್ ವಿಡಿಯೋ ಇದೆ. ಸೆಕೆಂಡ್ ಪಾರ್ಟ್ ವಿಡಿಯೋಗಳು ಕೂಡ ಬೇಗನೆ ಬರ್ತದೆ. ಇಷ್ಟು ನೋಡಿದರೆ ಸಾಕು. ಖಂಡಿತವಾಗಿ ಒಂದು 40ಕ್ಕಿಂತ ಹೆಚ್ಚು ಅಂಕಗಳು ನಿಮ್ಮ 3, 4 ಮತ್ತು 5 ಅಂಕದ ಪ್ರಶ್ನೆಗಳಲ್ಲಿ ಖಂಡಿತ ಬಂದೇ ಬರ್ತವೆ. ಸೊ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಫಸ್ಟ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮಾಡಿರ್ತಕ್ಕಂಥ ಪ್ರಶ್ನೆ, ವೈನಾಡದ ರಾಜ ಮಾರ್ತಾಂಡವರ್ಮನ ಸಾಧನೆಗಳನ್ನು ವಿವರಿಸಿರಿ. ಈತ ಮಾರ್ತಾಂಡವರ್ಮ ವೈನಾಡ ಸಂಸ್ಥಾನವನ್ನು ಆಳಿದ. ಸುತ್ತಮುತ್ತಲಿನ ಸಂಸ್ಥಾನಗಳು ಮತ್ತು ಪರಕೀಯರಿಂದ ವೈನಾಡನ ರಕ್ಷಣೆ ಮಾಡಿಕೊಂಡ. ರಾಜಧಾನಿ ಪದ್ಮನಾಭಪುರದಿಂದ ತಿರುವಂತನಪುರಂಕ್ಕೆ ಸ್ಥಳಾಂತರಿಸಿದ. ಕರಿಮೆಣಸಿನ ವ್ಯಾಪಾರದಲ್ಲಿ ಹಿಡಿತ ಸಾಧಿಸುತ್ತಿದ್ದ ಡಚ್ಚರನ್ನು ತಡೆದ. ನೆಡುಮಂಗಡ ಮತ್ತು ಕೊಟ್ಟಾರಕ ಪ್ರದೇಶಗಳನ್ನು ವಶಪಡಿಸಿಕೊಂಡ. ಕೊಟ್ಟಾರಕ ಸಂಸ್ಥಾನವನ್ನು ಮುಂದಿಟ್ಟುಕೊಂಡು ಡಚ್ಚರ ಮೇಲೆ ಯುದ್ಧ ಮಾಡಿದ. ಕೊಚ್ಚಿ ಸಾಂಬಾರ್ ಪದಾರ್ಥಗಳ ಕೇಂದ್ರವಾಗಿತ್ತು. ತಿರುವಾಂಕೂರು ಶ್ರೀಮಂತ ಸಂಸ್ಥಾನವಾಗಿತ್ತು ಅಂತ ಪಾಯಿಂಟ್ಸ್ ಬರೆದ್ರೆ ಸಾಕು. ಮುಂದಿನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಪ್ರಶ್ನೆ, ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನು ವಿವರಿಸಿರಿ. ಭಾರತೀಯ ರಾಜನು ಬ್ರಿಟಿಷ್ ಸೈನಿಕ ತುಕಡಿಯನ್ನು ಇಟ್ಟುಕೊಳ್ಳಬೇಕು. ಸೇನೆಯ ವೇತನ ಮತ್ತು ನಿರ್ವಹಣಾ ವೆಚ್ಚ ರಾಜ್ಯದವರೇ ಭರಿಸಬೇಕು. ಪ್ರೆಸಿಡೆಂಟರ ನೇಮಕ ಮಾಡಬೇಕು. ಅನುಮತಿ ಇಲ್ಲದೆ ಯುರೋಪಿಯನರನ್ನು ನೇಮಕ ಮಾಡಿಕೊಳ್ಳೋ ಹಾಗಿಲ್ಲ. ಯುದ್ಧ ಮತ್ತು ಸಂಧಾನಕ್ಕೆ ಗವರ್ನರ್ ಜನರಲ್ ಸಮ್ಮತಿ ಬೇಕೇ ಬೇಕು. ಕಂಪನಿಯ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆ ಕೊಡಬೇಕು. ಮುಂದಿನ ಪ್ರಶ್ನೆ, ಬ್ರಿಟಿಷ್ ಕಾಲದಲ್ಲಿನ ನ್ಯಾಯಾಂಗ ಸುಧಾರಣೆಗಳನ್ನು ತಿಳಿಸಿ. ಸೊ ದಿವಾನಿ ಹಕ್ಕು ಬ್ರಿಟಿಷರಿಗೆ ಕೊಡ್ತಾರೆ. ಆಡಳಿತ ಜಾರಿಗೆ ಬರ್ತದೆ. ದಿವಾನಿ ಅದಾಲತ್ ಅಂದರೆ ನಾಗರಿಕ ನ್ಯಾಯಾಲಯಗಳು. ನಿಜಾಮತ್ ಅದಾಲತ್ ಅಂದರೆ ಅಪರಾಧ ನ್ಯಾಯಾಲಯಗಳು. ಹಿಂದೂಗಳಿಗೆ ಹಿಂದೂ ಶಾಸ್ತ್ರಗ್ರಂಥದ ಮೂಲಕ ನ್ಯಾಯ ದಾನ ನಡೀತದೆ. ಮುಸ್ಲಿಮರಿಗೆ ಶರಿಯತ್ ಕಾನೂನಿನ ಪ್ರಕಾರ ನ್ಯಾಯ ತೀರ್ಮಾನ ಮಾಡ್ತಾರೆ. ಈ ನಾಗರಿಕ ನ್ಯಾಯಾಲಯಗಳು ಯುರೋಪಿನ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೀತಿತ್ತು. ಅಪರಾಧ ನ್ಯಾಯಾಲಯಗಳು ಕಾಜಿಯ ಅಧೀನದಲ್ಲಿತ್ತು ಅನ್ನೋದನ್ನು ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಚಿಕ್ಕದೇವರಾಜ ಒಡೆಯರ ಸಾಧನೆಗಳನ್ನು ತಿಳಿಸಿ. ಶಿವಾಜಿಯ ಸೇನೆಯನ್ನು ಮಧುರೈ, ಇಕ್ಕೇರೆ ಮತ್ತು ಬಿಜಾಪುರಗಳಲ್ಲಿ ಹಿಮ್ಮೆಟ್ಟಿಸಿದ. ಮಾಗಡಿ, ಮಧುಗಿರಿ, ಕೊರಟಗೆರೆ ಮತ್ತಿತರ ಪ್ರಾಂತ್ಯಗಳನ್ನು ವಶಪಡಿಸಿಕೊಂಡ. ಬೆಂಗಳೂರನ್ನು ಮೊಘಲರಿಂದ ಕಂಡುಕೊಂಡ. ಇವರಿಗೆ ಕರ್ನಾಟಕ ಚಕ್ರವರ್ತಿ, ಅಪ್ರತಿಮ ವೀರ, ತೆಂಕನರಾಜ, ನವಕೋಟಿ ನಾರಾಯಣ ಎಂಬ ಬಿರುದು ಇತ್ತು. ಆಡಳಿತದಲ್ಲಿ ನೆರವು ನೀಡಲು ಒಂದು ಸಚಿವ ಸಂಪುಟ ನೇಮಕ ಮಾಡಿಕೊಂಡಿದ್ದ. ಅಂಚೆ ವ್ಯವಸ್ಥೆ ಜಾರಿ ಮಾಡಿದ. ಕಾವೇರಿ ನದಿಗೆ ಆಣೆಕಟ್ಟು ಕಟ್ಟಿ ಚಿಕ್ಕದೇವರಾಜ ನಾಲೆ ಮತ್ತು ದೊಡ್ಡದೇವರಾಜ ನಾಲೆ ಎಂಬ 2 ಕಾಲುವೆ ಹೆಸರಿಸಿದ. ಅಧಿಕ ಪ್ರದೇಶಗಳಿಗೆ ನೀರಾವರಿ ಸೌಲಭ್ಯ ಕೊಟ್ಟರು. ಅನೇಕ ಕವಿಗಳಿಗೆ ಮತ್ತು ಪಂಡಿತರಿಗೆ ಈತ ಆಶ್ರಯದಾತನಾಗಿದ್ದ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಆರ್ಯ ಸಮಾಜದ ಸುಧಾರಣೆಗಳನ್ನು ತಿಳಿಸ್ರಿ. ವೇದಗಳು ಸತ್ಯ ಮತ್ತು ಜ್ಞಾನದ ಮೂಲ ಅಂತ ಹೇಳಿದರು. ವೇದಗಳಿಗೆ ಹಿಂತಿರುಗಿ ಕರೆ ನೀಡಿದರು. ವಿಗ್ರಹಾರಾಧನೆ, ಜಾತಿ ಪದ್ಧತಿಯನ್ನು ಖಂಡನೆ ಮಾಡಿದರು. ಸ್ವದೇಶಿ ವಸ್ತುಗಳ ಬಳಕೆಗೆ ಕರೆ ಕೊಟ್ಟರು. ಸತ್ಯಾರ್ಥ ಪ್ರಕಾಶ ಕೃತಿ ಬರೆದರು. ಶುದ್ಧಿ ಚಳವಳಿ ಮಾಡಿದರು. ಶಾಲಾ ಕಾಲೇಜುಗಳನ್ನು ಸ್ಥಾಪಿಸಿದರು. ಸ್ವರಾಜ್ಯ ಮತ್ತು ಸ್ವಧರ್ಮಗಳನ್ನು ಬೋಧನೆ ಮಾಡಿದರು. ಭಾರತೀಯರಿಗೆ ಭಾರತ ಅಂತಕ್ಕಂಥ ಕರೆಯನ್ನು ಕೊಟ್ಟರು. ಮುಂದಿನ ಪ್ರಶ್ನೆ, ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆಯನ್ನು ತಿಳಿಸ್ರಿ. ಸಾರ್ವಜನಿಕ ಆಡಳಿತ ಅನ್ನೋದು ಸರ್ಕಾರದ ಒಂದು ಆಧಾರ ಸ್ತಂಭ. ಇದು ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡಲು ಸೇವೆ ಸಲ್ಲಿಸ್ತದೆ. ಕಾನೂನು ಮತ್ತು ನೀತಿಗಳ ಅನುಷ್ಠಾನ, ಸಾಮಾಜಿಕ ಭದ್ರತೆಯನ್ನು ದೃಢಪಡಿಸ್ತದೆ. ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೆ ಸಹಾಯವನ್ನು ಮಾಡ್ತದೆ. ಸಾರ್ವಜನಿಕ ನೀತಿಯ ಅನುಷ್ಠಾನ ಮಾಡ್ತದೆ. ಸಾರ್ವಜನಿಕ ನೀತಿ ನಿರೂಪಣಾ ಕಾರ್ಯದಲ್ಲಿ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತದೆ. ಮುಂದಿನ ಪ್ರಶ್ನೆ, ಕೋಮುವಾದ ನಿಯಂತ್ರಣಾ ಕ್ರಮಗಳಾವವು. ಇಲ್ಲಿ ಏಕರೂಪ ನಾಗರಿಕ ಸಂಹಿತೆ ಜಾರಿಯಾಗಬೇಕು. ಎಲ್ಲ ನಾಗರಿಕರನ್ನು ಸಮಾನ ದೃಷ್ಟಿಯಿಂದ ಕಾಣಬೇಕು. ಜಾತ್ಯತೀತ ಮನೋಭಾವ ಇರಬೇಕು. ಮೇಲುಸ್ತರದ ರಾಷ್ಟ್ರೀಯ ಚಿಂತನೆಗೆ ಒತ್ತನ್ನು ಕೊಡಬೇಕು. ರಾಷ್ಟ್ರೀಯ ಚಿಂತನೆ, ಶಿಕ್ಷಣದಲ್ಲಿ ಜಾತ್ಯತೀತ ತತ್ವ, ಸಾರ್ವಜನಿಕ ಎಚ್ಚರ, ಆಡಳಿತಾತ್ಮಕ ಸಮತೋಲನ, ಕ್ರಮಬದ್ಧ ಕಾನೂನು ವ್ಯವಸ್ಥೆ, ಸದೃಢ ರಾಷ್ಟ್ರೀಯ ಮನೋಭಾವ, ಆರೋಗ್ಯಕರ ಪೂರಕ ಸುದ್ದಿ ಮಾಧ್ಯಮ, ಪ್ರಾದೇಶಿಕವಾದ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ನಿರುದ್ಯೋಗದ ಅರ್ಥ, ಕಾರಣ, ಪರಿಣಾಮ ಮತ್ತು ನಿವಾರಣಾ ಕ್ರಮಗಳನ್ನು ತಿಳಿಸ್ರಿ. ಸೊ ನಿರುದ್ಯೋಗ ಅಂದರೆ ಏನಪ್ಪ ಅಂದ್ರೆ, ದುಡಿಯುವ ವಯಸ್ಸು, ಸಾಮರ್ಥ್ಯ, ಆಸಕ್ತಿ, ಅರ್ಹತೆ ಇದ್ದರೂ ಕೂಡ ಉದ್ಯೋಗ ಸಿಗದೇ ಇರೋ ಪರಿಸ್ಥಿತಿಯನ್ನು ನಾವು ನಿರುದ್ಯೋಗ ಅಂತ ಕರಿತೀವಿ. ಹಾಗಾದರೆ ನಿರುದ್ಯೋಗಕ್ಕೆ ಕಾರಣಗಳು ಏನು? 1ನೇದು ಅತಿಯಾದ ಜನಸಂಖ್ಯೆ, 2ನೇದು ಯಾಂತ್ರೀಕರಣ, 3ನೇದು ಅತಿಯಾದ ವಿಭಜನೆ, 4 ಸಾಮಾಜಿಕ ಅಸಮಾನತೆ, 5 ಬಂಡವಾಳದ ಕೊರತೆ, 6 ಅನಕ್ಷರತೆ. ಇನ್ನು ನಿರುದ್ಯೋಗದ ಪರಿಣಾಮಗಳಲ್ಲಿ ಬಡತನ ಉಂಟಾಗ್ತದೆ, ಅನಾರೋಗ್ಯ, ಭ್ರಷ್ಟಾಚಾರ ಹೆಚ್ಚಳ, ಕೌಟುಂಬಿಕ ವಿಘಟನೆ ಆಗ್ತವೆ, ಮೋಸ ಆಗ್ತದೆ, ವಂಚನೆ, ಕಳ್ಳತನ ಆಗ್ತದೆ. ಹಾಗಾದರೆ ನಿರುದ್ಯೋಗ ನಿವಾರಣೆಗೆ ಸರ್ಕಾರ ಏನೆಲ್ಲ ಕ್ರಮ ಕೈಗೊಳ್ಳಬೇಕು? ಫಸ್ಟ್ ಕ್ರಮನ ಜನಸಂಖ್ಯಾ ನಿಯಂತ್ರಣವನ್ನು ಮಾಡಬೇಕು. ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಕೊಡಬೇಕು. ಕೃಷಿ ಕ್ಷೇತ್ರದ ಅಭಿವೃದ್ಧಿ, ಕೈಗಾರಿಕಾ ಕ್ಷೇತ್ರದ ಅಭಿವೃದ್ಧಿ, ಶೈಕ್ಷಣಿಕ ಸುಧಾರಣಾ ಯೋಜನೆಗಳು, ಪಂಚವಾರ್ಷಿಕ ಯೋಜನೆಗಳು, ವೃತ್ತಿಪರ ಶಿಕ್ಷಣಕ್ಕೆ ಪ್ರೋತ್ಸಾಹ, ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳು, ಉದ್ಯೋಗ ಖಾತರಿ ಯೋಜನೆ.
ಮುಂದಿನ ಪ್ರಶ್ನೆ, ಹಿಮಾಲಯದ ಮಹತ್ವವನ್ನು ತಿಳಿಸ್ರಿ. ಇದು ಜನಜೀವನದ ಮೇಲೆ ಅಪಾರ ಪರಿಣಾಮವನ್ನು ಬೀರದ, ಭಾರತಕ್ಕೆ ರಕ್ಷಣೆ ಕೊಟ್ಟದ, ಶೀತಗಾಳಿ ತಡೆದದ, ನದಿಗಳ ಉಗಮ ಸ್ಥಾನ, ಜಲ ವಿದ್ಯುತ್ ಶಕ್ತಿ ಉತ್ಪಾದನೆಗೆ ಅನುಕೂಲ ಅಂತ ಬರೆದ್ರೆ ಸಾಕು. ಜೊತೆಗೆ ವೈವಿಧ್ಯಮಯ ಸಸ್ಯ ಮತ್ತು ಪ್ರಾಣಿ ಸಂಕುಲಗಳ ಆಶ್ರಯತಾಣ, ಅಪಾರ ಪ್ರಮಾಣದ ಖನಿಜ ಸಂಪನ್ಮೂಲ ಇತ್ತು, ಪ್ರವಾಸೋದ್ಯಮಿ ಮತ್ತು ಧಾರ್ಮಿಕ ಕೇಂದ್ರವಾಗಿತ್ತು ಅಂತ ಬರೆದ್ರೆ ಓಕೆ. ಮುಂದಿನ ಪ್ರಶ್ನೆ, ಬೇಸಿಗೆ ಕಾಲದ ಲಕ್ಷಣಗಳನ್ನು ತಿಳಿಸ್ರಿ. ಇದು ಮಾರ್ಚ್ನಿಂದ ಆರಂಭವಾಗಿ ಮೇಗೆ ಮುಕ್ತಾಯವಾಗ್ತದೆ. ಸೂರ್ಯನ ಲಂಬಕಿರಣಗಳು ಉತ್ತರಾರ್ಧಗೋಳದ ಮೇಲೆ ಬೀಳೋದ್ರಿಂದ ಭಾರತದಲ್ಲಿ ಅಧಿಕ ಉಷ್ಣಾಂಶ ಇರ್ತದೆ. ದೀರ್ಘಾಗಲು ಸಮುದ್ರಕ್ಕೆ ದೂರವಾಗಿರುವ ಉತ್ತರ ಭಾರತದಲ್ಲಿ ಹೆಚ್ಚು ಉಷ್ಣಾಂಶ ಇರ್ತದೆ. ಗಂಗಾನಗರ ದೇಶದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಹೊಂದದ. ದಕ್ಷಿಣ ಭಾರತ 3 ಕಡೆಗಳಲ್ಲಿ ಸಾಗರದಿಂದ ಆವೃತ್ತವಾಗಿದ್ದು ಉಷ್ಣಾಂಶದಲ್ಲಿ ಇಳಿಕೆಯಾಗದ. ಉತ್ತರ ಭಾರತದ ಪರ್ವತ ಪ್ರದೇಶ ಮತ್ತು ಪರ್ಯಾಯ ಪ್ರಸ್ಥಭೂಮಿಗಳು ಸಾಕಷ್ಟು ತಂಪಾಗಿದ್ದಾವೆ. ಅಲ್ಲಲ್ಲಿ ಸ್ಥಳೀಯ ಉಷ್ಣಾಂಶ ಪ್ರಚಲನ ಪ್ರವಾಹಗಳಿಂದ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಪರಿಸರಣ ಮಳೆ. ಪಶ್ಚಿಮ ಬಂಗಾಳದಲ್ಲಿ ಕಾಲ ಬೈಸಾಖಿ ಅಂತಾರೆ. ಉತ್ತರ ಪ್ರದೇಶದಲ್ಲಿ ಆ್ಯಂಡೀಸ್ ಅಂತಾರೆ. ಕರ್ನಾಟಕದಲ್ಲಿ ಕಾಫಿ ತುಂತುರು. ಕೇರಳದಲ್ಲಿ ಮಾವಿನ ಹೊಯ್ಲು ಅಂತ ಕರೀತಾರೆ. ಸೊ ವಾರ್ಷಿಕ ಮಳೆ ಕೇವಲ 10ರಷ್ಟು ಮಾತ್ರ ಏನಾಗ್ತದಪ್ಪ ಅಂದರೆ ಬೇಸಿಗೆ ಕಾಲದಲ್ಲಿ ಬರ್ತದೆ. ಮುಂದಿನ ಪ್ರಶ್ನೆ, ಮರುಭೂಮಿ ಮಣ್ಣು ಮತ್ತು ಪರ್ವತ ಮಣ್ಣಿನ ನಡುವಿನ ವ್ಯತ್ಯಾಸವನ್ನು ತಿಳಿಸ್ರಿ. ಮರುಭೂಮಿ ಮಣ್ಣಿನಲ್ಲಿ ಅತಿ ಕಡಿಮೆ ಮಳೆ ಮತ್ತು ಅಧಿಕ ಉಷ್ಣಾಂಶದ ಪ್ರದೇಶದಲ್ಲಿ ಮರಳು ಮಣ್ಣು ನಿರ್ಮಾಣಗೊಳ್ಳುತ್ತದೆ. ಈ ಮಣ್ಣು ಕೆಂಪು ಮತ್ತು ಕಂದು ಬಣ್ಣವನ್ನು ಹೊಂದದ. ಕಣಗಳ ನಡುವೆ ಅಧಿಕ ರಂಧ್ರತೆ ಇರೋದರಿಂದ ನೀರು ನಿಲ್ಲದೆ ತೀವ್ರವಾಗಿ ಬಸಿದು ಹೋಗ್ತದೆ. ಸಜ್ಜೆ, ಖರ್ಜೂರ ಇತ್ಯಾದಿಗಳನ್ನು ಬೆಳಿಬಹುದು. ರಾಜಸ್ಥಾನ್, ಪಂಜಾಬ್ ಮತ್ತು ಹರಿಯಾಣದಲ್ಲಿ ಈ ಮಣ್ಣು ಇದೆ. ಪರ್ವತ ಮಣ್ಣು ಅಂದ್ರೆ ಕೊಳೆತ ಜೈವಿಕ ಅಂಶಗಳನ್ನು ಅಧಿಕ ಪ್ರಮಾಣದಲ್ಲಿ ಈ ಮಣ್ಣು ಹೊಂದಿರ್ತದೆ. ಸಾರಜನಕ ಮತ್ತು ಸಾವಯವ ಅವಶೇಷಗಳನ್ನು ಹೆಚ್ಚಾಗಿ ಒಳಗೊಂಡಿರ್ತದೆ. ಕಾಫಿ, ಚಹಾ, ಸಾಂಬಾರ್ ಪದಾರ್ಥಗಳು ಮತ್ತು ಹಣ್ಣುಗಳಿಗೆ ಸೂಕ್ತವಾಗದ. ಹಿಮಾಲಯದ ಪಾದಬೆಟ್ಟಗಳು ಜಮ್ಮು ಮತ್ತು ಕಾಶ್ಮೀರ, ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಬಿಹಾರಗಳಲ್ಲಿ ಈ ಮಣ್ಣು ಏನಾಗ್ತದಪ್ಪ ಅಂದರೆ ಕಂಡು ಬರ್ತದೆ. ಮುಂದಿನ ಪ್ರಶ್ನೆ, ನಿತ್ಯ ಹರಿದ್ವರ್ಣ ಮತ್ತು ಮಾನ್ಸೂನ್ ಅರಣ್ಯಗಳ ನಡುವಿನ ವ್ಯತ್ಯಾಸವನ್ನು ಬರೀರಿ. ನಿತ್ಯ ಹರಿದ್ವರ್ಣದ ಅರಣ್ಯಗಳಲ್ಲಿ ವಾರ್ಷಿಕ 250 ಸೆಂಟಿಮೀಟರ್ ಮಳೆ, 900 ಸೆಂಟಿಮೀಟರ್ಗಿಂತ ಕಡಿಮೆ ಎತ್ತರದ ಮರ ಅಸ್ಸಾಂ, ಮೇಘಾಲಯ, ತ್ರಿಪುರಾ, ಮಣಿಪುರ ರಾಜ್ಯದಲ್ಲಿ ಕಂಡುಬರ್ತದೆ. 2.6 ಲಕ್ಷ ಹೆಕ್ಟರ್ ಪ್ರದೇಶ ಒಳಗೊಂಡಿದೆ. ವರ್ಷವೆಲ್ಲ ಹಸಿರಾಗಿರೋದ್ರಿಂದ ಇದನ್ನು ನಿತ್ಯ ಹರಿದ್ವರ್ಣ ಅಥವಾ ಸದಾ ಹಸಿರಾಗಿರುವ ಅರಣ್ಯ ಅಂತಲೇ ಕರೀತಾರೆ. ಇನ್ನು ಎಲೆ ಉದುರಿಸುವ ಮಾನ್ಸೂನ್ ಮಾರುತಗಳು. ಭಾರತದಲ್ಲಿ ಮಾನ್ಸೂನ್ ಮಾರುತಗಳಂದರೆ ಅದು ಅತಿ ಹೆಚ್ಚು ವಿಸ್ತಾರವನ್ನು ಪಡೆದದ. 75ರಿಂದ 250 ಸೆಂಟಿಮೀಟರ್ ಮಳೆ ಹೊಂದದ. 65.5% ಒಟ್ಟು ಅರಣ್ಯವನ್ನು ಹೊಂದದ. ಭಾರತ ಮಾನ್ಸೂನ್ ವಾಯುಗುಣವನ್ನು ಹೊಂದಿರೋದ್ರಿಂದ ಅರಣ್ಯಗಳು ಹಂಚಿಕೆಯಾಗಿದ್ದಾವೆ. ವರ್ಷದ ನಿರ್ದಿಷ್ಟ ಋತುವಿನಲ್ಲಿ ಎಲೆ ಉದುರಿಸುವುದರಿಂದ ಮಾನ್ಸೂನ್ ಅರಣ್ಯಗಳು ಅಂತಲೇ ಕರಿತೀವಿ. ಮುಂದಿನ ಪ್ರಶ್ನೆ, ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಮುಖ್ಯ ಉದ್ದೇಶಗಳು ಏನು? ಫಸ್ಟ್ ಏನಪ್ಪ ಅಂತಂದರೆ ನೀರಾವರಿ ಸೌಲಭ್ಯವನ್ನು ಒದಗಿಸೋದು, ಜಲ ವಿದ್ಯುತ್ ಶಕ್ತಿ ಉತ್ಪಾದಿಸೋದು, ನದಿಗಳ ಪ್ರವಾಹದ ನಿಯಂತ್ರಣ, ನೌಕಾಯಾನ ಸೌಲಭ್ಯ ಕೊಡೋದು, ಗೃಹ ಬಳಕೆ ಮತ್ತು ಕೈಗಾರಿಕೆಗೆ ನೀರು ಕೊಡೋದು, ಮಣ್ಣಿನ ಸವಕಳಿಯನ್ನು ನಿಯಂತ್ರಣ ಮಾಡೋದು. ಮುಂದಿನ ಪ್ರಶ್ನೆ, ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳು ಏನು? ಇಲ್ಲಿ ನೀರಾವರಿ ಸೌಲಭ್ಯವನ್ನು ಒದಗಿಸೋದು, ಜಲವಿದ್ಯುತ್ ಶಕ್ತಿ ಉತ್ಪಾದಿಸೋದು, ನದಿ ಪ್ರವಾಹ ನಿಯಂತ್ರಣ, ನೌಕಾಯಾನ ಸೌಲಭ್ಯ ಕೊಡೋದು, ಗೃಹ ಬಳಕೆ ಮತ್ತು ಕೈಗಾರಿಕೆಗಳಿಗೆ ನೀರು ಕೊಡೋದು, ಮಣ್ಣಿನ ಸವಕಳಿಯ ನಿಯಂತ್ರಣ. ಇನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ರಾಜಕೀಯ ಮತ್ತು ಆರ್ಥಿಕ ಅಂಶಗಳು ಹೇಗೆ ಕಾರಣ ಅಂತ ಕೇಳಿದರು. ರಾಜಕೀಯ ಕಾರಣಗಳಲ್ಲಿ ಫಸ್ಟ್ ಏನಪ್ಪ ಅಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲದ ನೀತಿ, ದೇಶಿ ಸಂಸ್ಥಾನಗಳು ಅಸ್ತಿತ್ವವನ್ನು ಕಳೆದುಕೊಳ್ತಾವೆ, ಸತಾರಾ, ಜೈಪುರ್, ಝಾನ್ಸಿ, ಉದಯಪುರ್ ಬ್ರಿಟಿಷರ ವಶವಾಗ್ತದೆ, ರಾಜ ಪದವಿಗಳನ್ನು ರದ್ದು ಮಾಡ್ತಾರೆ, ರಾಜರುಗಳ ಪದಚ್ಯುತಿ ಆಗ್ತದೆ, ಸೈನಿಕರ ನಿರುದ್ಯೋಗ ಅಂತಕ್ಕಂಥದ್ದು ಬರಿಬೇಕು. ಆರ್ಥಿಕ ಕಾರಣಗಳಲ್ಲಿ ಇಂಗ್ಲೆಂಡ್ನಲ್ಲಾದ ಕೈಗಾರಿಕಾ ಕ್ರಾಂತಿ, ಕರಕುಶಲತೆ ಮತ್ತು ದೇಶೀಯ ಕೈಗಾರಿಕೆಗಳು ಕ್ಷೀಣಿಸ್ತವೆ, ಇಂಗ್ಲೆಂಡ್ ಕೈಗಾರಿಕೆಗಳ ಕಾರ್ಯಾಗಾರವಾಯಿತು, ಗೃಹ ಕೈಗಾರಿಕೆ ನಾಶ, ದುಬಾರಿ ಸುಂಕ, ಜಮೀನ್ದಾರರು ಕೃಷಿಕರನ್ನು ಶೋಷಿಸಿದ, ಇನಾಮ್ ಆಯೋಗ, ಕೃಷಿಕರು ತೀವ್ರವಾಗಿ ಅವಮಾನ ಮತ್ತು ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗ್ತಾರೆ. ಮುಂದಿನ ಪ್ರಶ್ನೆ, ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಾಲಗಂಗಾಧರ್ ತಿಲಕರ ಪಾತ್ರ. ಬಾಲಗಂಗಾಧರ ತಿಲಕರು ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು, ಅದನ್ನೇ ಪಡೆದೇ ತೀರುವೆ ಅಂತ ಹೇಳ್ತಾರೆ. ಪೂರ್ಣ ಸ್ವರಾಜ್ಯದ ಗುರಿಯನ್ನು ಹೊಂದಿದ್ರು, ಜನಸಾಮಾನ್ಯರನ್ನು ಸಂಘಟಿಸಿದ್ರು, ಧಾರ್ಮಿಕ ಆಚರಣೆಗಳ ಪ್ರಾರಂಭ. ತಿಲಕರು ಮರಾಠಿ ಭಾಷೆಯಲ್ಲಿ ಕೇಸರಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಮರಾಠ ಪತ್ರಿಕೆ ಆರಂಭಿಸ್ತಾರೆ. ಜನಸಾಮಾನ್ಯರು ರಾಷ್ಟ್ರೀಯ ಹೋರಾಟಕ್ಕೆ ಪ್ರೇರೇಪಿಸ್ತಾರೆ. ಗೀತಾ ರಹಸ್ಯ ಪುಸ್ತಕ, ಗಣೇಶ ಮತ್ತು ಶಿವಾಜಿ ಜಯಂತಿಯನ್ನು ಆಚರಣೆಯನ್ನು ಮಾಡ್ತಾರೆ. ಮುಂದಿನ ಪ್ರಶ್ನೆ, ಭಾರತದ ಒಕ್ಕೂಟಕ್ಕೆ ಹೈದರಾಬಾದನ್ನು ಹೇಗೆ ವಿಲೀನ ಮಾಡಿದರು? ಹೈದರಾಬಾದ್ ಮೊದಲು ನಿಜಾಮರ ಅಧೀನದಲ್ಲಿತ್ತು, ಸ್ವತಂತ್ರವಾಗಿಳುವ ಉದ್ದೇಶವನ್ನು ಹೊಂದಿತ್ತು. ಕಮ್ಯುನಿಸ್ಟರ ನೇತೃತ್ವದಲ್ಲಿ ರೈತರ ಸಶಸ್ತ್ರ ಹೋರಾಟ ನಡೀತು. ನಿಜಾಮನ ಕ್ರೂರ ಪಡೆಯಾದ ರಜಾಕರ ವಿರುದ್ಧ ವ್ಯಾಪಕ ವಿರೋಧವಾಗ್ತದೆ. ಸರ್ಕಾರ ಸೈನ್ಯವನ್ನು ಕಳುಹಿಸಿ ನಿಜಾಮರನ್ನು ಸೋಲಿಸ್ತದೆ. 1948ರಲ್ಲಿ ಭಾರತದೊಂದಿಗೆ ವಿಲೀನವಾಗ್ತದೆ ಅಂತಕ್ಕದ್ದನ್ನು
ಬರಿಬೇಕು. ಮುಂದಿನ ಪ್ರಶ್ನೆ, ಮೊದಲ ಮಹಾಯುದ್ಧಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸ್ರಿ. ಕಾರಣಗಳಲ್ಲಿ ಬರಿಬೇಕು ಕೈಗಾರಿಕಾ ಕ್ರಾಂತಿ, ಸಂಕೀರ್ಣ ಒಪ್ಪಂದಗಳು, ಭೌಗೋಳಿಕ ಗಡಿ ಸಮಸ್ಯೆ, ಅತಿಯಾದ ಮಿಲಿಟರೀಕರಣ, ಅತಿಯಾದ ರಾಷ್ಟ್ರೀಯತೆ, ಬ್ರಿಟನ್, ಫ್ರಾನ್ಸ್ ಮತ್ತು ರಷ್ಯಾ ಕದನ ಬಾಂಧವ್ಯತ್ರಯ, ಜರ್ಮನಿ, ಆಸ್ಟ್ರಿಯಾ ಹಂಗೇರಿ ಮತ್ತು ಇಟಲಿ ಕದನ ಸೌಹಾರ್ದತ್ರಯ, ಆಸ್ಟ್ರಿಯಾದ ರಾಜಕುಮಾರ ಆರ್ಕ್ ಡ್ಯೂಕ್ ಫ್ರಾನ್ಸಿಸ್ ಫರ್ಡಿನ್ಯಾಂಡ್ನ ಹತ್ಯೆ. ಬಟ್ ಮೊದಲ ಮಹಾಯುದ್ಧದ ಪರಿಣಾಮಗಳಲ್ಲಿ ಬಂದಾಗ 1919ರಲ್ಲಿ ವರ್ಸೆಲ್ ಒಪ್ಪಂದ ನಡೀತದೆ. ಆಸ್ಟ್ರೋ ಹಂಗೇರಿ ಮತ್ತು ಅಟೋಮನ್ ಸಾಮ್ರಾಜ್ಯಗಳು ಅಸ್ತಿತ್ವ ಕಳೆದುಕೊಳ್ತವ. ಜರ್ಮನಿ ಹೆಚ್ಚಿನ ಪ್ರದೇಶಗಳನ್ನು ಕಳೆದುಕೊಳ್ತದ. ಯುರೋಪಿನ ಭೂಪಟ ಬದಲಾಗ್ತದೆ. ಸಣ್ಣ ಸ್ವತಂತ್ರ ರಾಷ್ಟ್ರಗಳ ಅಸ್ತಿತ್ವಕ್ಕೆ ಬರ್ತಾವ. ರಾಷ್ಟ್ರ ಸಂಘದ ರಚನೆ ಆಗ್ತದೆ. ಅಪಾರ ಸಾವು ನೋವು, ಸರ್ವಾಧಿಕಾರಿಗಳ ಉದಯ. ಮುಂದಿನ ಪ್ರಶ್ನೆ, ವಿದೇಶಾಂಗ ನೀತಿಯ ನಿರ್ಧಾರಕ ಅಂಶಗಳು ಯಾವ್ಯಾವು? ಇಲ್ಲಿ ಸಾಮಾನ್ಯ ನಿರ್ಧಾರಕ ಅಂಶಗಳಲ್ಲಿ ರಾಷ್ಟ್ರದ ಏಕತೆ ಮತ್ತು ಸಾರ್ವಭೌಮತೆ, ಪರಸ್ಪರಾವಲಂಬನೆ, ರಾಷ್ಟ್ರೀಯ ಹಿತಾಸಕ್ತಿಯ ರಕ್ಷಣೆ ಮತ್ತು ಅಭಿವೃದ್ಧಿ, ಪ್ರಚೋದನಾತ್ಮಕ ಕರ್ತವ್ಯಗಳು. ಇನ್ನು ಆಂತರಿಕ ನಿರ್ಧಾರಕ ಅಂಶಗಳಲ್ಲಿ ರಾಷ್ಟ್ರದ ಭೌಗೋಳಿಕ ಸ್ಥಾನ, ಜನಸಂಖ್ಯೆ ಗಾತ್ರ, ಭೌಗೋಳಿಕ ಮತ್ತು ಆರ್ಥಿಕ ಸೈನಿಕ ಅಂಶಗಳು. ಬಾಹ್ಯ ನಿರ್ಧಾರಕ ಅಂಶಗಳಲ್ಲಿ ಅಂತಾರಾಷ್ಟ್ರೀಯ ಪರಿಸ್ಥಿತಿಗಳು, ಅಂತಾರಾಷ್ಟ್ರೀಯ ಸಂಘಟನೆಗಳೊಂದಿಗಿನ ಸಂಬಂಧ, ಜಾಗತಿಕ ಸಾರ್ವಜನಿಕ ಅಭಿಪ್ರಾಯ. ನೆಕ್ಸ್ಟ್ ಇಷ್ಟು ನೀವೇನು ಮಾಡಬೇಕಿತ್ತು, ಬರಿಬೇಕಿತ್ತು. ವಿಶ್ವಸಂಸ್ಥೆಯ ಸಾಧನೆಗಳ ಮೇಲಿರ್ತಕ್ಕಂಥ ಪ್ರಶ್ನೆ ಇದೆ. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಸೊ 3 ಅಂಕಕ್ಕೆ ಕೇಳಿದಾಗ 6 ಪಾಯಿಂಟ್ಸ್ ಬರೀರಿ. 4 ಅಂಕಕ್ಕೆ ಕೇಳಿದಾಗ ಸೊ ಕಡ್ಡಾಯವಾಗಿ ನೀವೇನು ಮಾಡಬೇಕಪ್ಪ ಅಂದ್ರೆ 8 ಪಾಯಿಂಟ್ಸಲ್ಲಿ ಬರೆದು ನಿಮಗೆ 4ಕ್ಕೆ 4 ಮಾರ್ಕ್ಸ ಕೊಡ್ತಾರೆ. ಅಪ್ಪಿಕೋ ಚಳವಳಿ ಬಗ್ಗೆ ಕೇಳಿದರು. ಉತ್ತರ ಕನ್ನಡದ ಸಲ್ಯಾನಿಯಲ್ಲಿ ನಡೀತು 1983ರಲ್ಲಿ. ಗುತ್ತಿಗೆದಾರರು ಮರ ಕಡಿಯಲು ಬರ್ತಾರೆ, ಆದರೆ ಜನ ಏನು ಮಾಡ್ತಾರೆ, ಮರ ಕಡಿಯೋದನ್ನು ಅಪ್ಪಿಕೊಳ್ತಾರೆ. ಮರಗಳ ಕಳ್ಳ ಸಾಗಾಣಿಕೆ ತಪ್ಪಿಸ್ತಾರೆ, ಗಿಡ ಮರಗಳನ್ನು ಬೆಳೆಸ್ತಾರೆ, ಪರಿಸರದ ಮಹತ್ವದ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಾರೆ. ಮುಂದಿನ ಪ್ರಶ್ನೆ, ಬಾಲಕಾರ್ಮಿಕತೆಗೆ ಕಾರಣ ಮತ್ತು ದುಷ್ಪರಿಣಾಮ. ಸೊ ಇದು ಕೂಡ ಭಾಳ ಪ್ರತಿ ಸರಿ ಏನು ಮಾಡ್ತಾರಪ್ಪ ಅಂದ್ರೆ ಕೇಳ್ತಾರೆ. ಸೊ ಇದನ್ನು ಕೂಡ ನೀವೇನು ಮಾಡಬೇಕು, ನೋಡ್ಕೊಂಡು ಹೋಗಬೇಕು. ಖಂಡಿತವಾಗಿ 3 ಅಂಕಕ್ಕೆ ಬರ್ತಕ್ಕಂಥ ಪ್ರಶ್ನೆ. ಇನ್ನು ಭಾರತದ ಭೂಬಳಕೆ ಮೇಲೆ ಪ್ರಭಾವ ಬೀರುವ ಅಂಶಗಳಲ್ಲಿ ಭೂಸ್ವರೂಪ, ವಾಯುಗುಣ, ಮಣ್ಣಿನ ಲಕ್ಷಣ, ಭೂ ಹಿಡುವಳಿ, ಜನಸಂಖ್ಯೆ, ವ್ಯವಸಾಯೋತ್ಪನ್ನದ ಬೇಡಿಕೆ, ಉದ್ಯೋಗ, ಜನರ ಮನೋಭಾವ, ಸಾಮಾಜಿಕ ಪರಿಸ್ಥಿತಿ, ಮಾರುಕಟ್ಟೆ, ತಾಂತ್ರಿಕತೆ. ಇವುಗಳನ್ನು ಬರೀರಿ. ಅಬ್ರಕದ ಉಪಯೋಗಗಳನ್ನು ಬಂದಾಗ ಇದು ಒಳ್ಳೆಯ ಪಾರದರ್ಶಕ, ಸ್ಥಿತಿಸ್ಥಾಪಕತ್ವ, ಶಾಖ ನಿರೋಧಕ, ಶಾಖ ಮತ್ತು ವಿದ್ಯುತ್ತಿನ ಮಂದವಾಹಕ, ಟೆಲಿಫೋನ್ ಟೆಲಿಗ್ರಾಫ್ನಲ್ಲಿ ಬಳಕೆ, ನಿಸ್ತಂತು ಸೇವೆ, ಗಾಜು ತಯಾರಿಕೆ, ಬರ್ನ ವಾರ್ನಿಷ್, ಡೈನ್ಮೋ, ರಾಸಾಯನಿಕ ತಯಾರಿಕೆ, ಕಾಗೆ ಬಂಗಾರ. ಇನ್ನು ರಸ್ತೆ ಸಾರಿಗೆ ಮಹತ್ವ, ಅದು ಕೂಡ ಇಂಪಾರ್ಟೆಂಟ್ ಇದೆ. ಸೊ ಅದು ಕೂಡ ನೋಡ್ಕೊಂಡೋಗಿ. ಅಲ್ಲಿಂದನೂ ಕೂಡ ನಿಮಗೆ ಪ್ರಶ್ನೆಗಳು ಏನಾಗ್ತವಪ್ಪ ಅಂದ್ರೆ ಬರ್ತಾವೆ. ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು. ನೆಕ್ಸ್ಟ್ ಪ್ರವಾಹಕ್ಕೆ ಕಾರಣ, ಪರಿಣಾಮ ಮತ್ತು ನಿಯಂತ್ರಣ ಕ್ರಮಗಳನ್ನು ಕೇಳಿದ್ದಾರೆ. ಸೊ ಎಲ್ಲದಕ್ಕೂ ಸೇಮ್ ಬರೀರಿ ಕಾರಣಗಳು. ಅದು ಪ್ರವಾಹ ಆಗಿರ್ಬೋದು, ಭೂಕಂಪ ಆಗಿರ್ಬೋದು, ಕಡಲ ಕೊರೆತ ಆಗಿರ್ಬೋದು. ಓಕೆನಾ? ಇವೆಲ್ಲ ನೈಸರ್ಗಿಕ ವಿಕೋಪಗಳಿಗೆ ಒಂದೇ ತನ್ನಾಗಿರ್ತಕ್ಕಂಥ ನೀವೇನು ಬರ್ಬೋದು, ಕಾರಣ, ಪರಿಣಾಮ ಮತ್ತು ಮುನ್ನೆಚ್ಚರಿಕೆ ಕ್ರಮಗಳನ್ನು ಬರಿಬೋದು. ಲಾಸ್ಟ್ ಮೋಸ್ಟ್ ರಿಪೀಟೆಡ್ ಕ್ವಶನ್, ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳು ಯಾವ ತನ್ನಾಗಿ ಪಾತ್ರವನ್ನು ವಹಿಸಿದಾವೆ. ಆಮೇಲೆ ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಅದು ಒಂದು 8 ಪಾಯಿಂಟ್ಸ್ ನೋಡ್ಕೊಡ್ರಿ. ಇನ್ನು ಸಾರ್ವಜನಿಕ ಹಣಕಾಸು ಮತ್ತು ವೈಯಕ್ತಿಕ ಹಣಕಾಸಿನ ನಡುವಿನ ವ್ಯತ್ಯಾಸ. ಸೊ ಇದರಲ್ಲಿ ಕೂಡ 4 ಪಾಯಿಂಟ್ಸ್ಗಳನ್ನು ನೋಡಿಕೊಂಡ್ರು ಕೆಲಸ ಆಗ್ತದೆ. ಲಾಸ್ಟ್ ಉದ್ಯಮಶೀಲತೆಯ ಗುಣಲಕ್ಷಣಗಳು ಕೂಡ ಈ ಪಾಠದ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆನೇ ಆಗಿತ್ತು. ಇನ್ನು ಗ್ರಾಹಕ ಸಂರಕ್ಷಣಾ ಕಾಯ್ದೆಯಲ್ಲಿ ಯಾವೆಲ್ಲ ಮುಖ್ಯ ಉದ್ದೇಶಗಳಿದ್ದಾವೆ ಅದು ಕೂಡ ಈ ಪಾಠದ ಒಂದು ಮುಖ್ಯ ಪ್ರಶ್ನೆ. ಇನ್ನು ಮ್ಯಾಪಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ ಪೇಜ್ 93ರಲ್ಲಿ ಭಾರತದ ಭೂಸ್ವರೂಪಗಳು ಅಂತ ಇದೆ. ಇಲ್ಲಿರ್ತಕ್ಕಂಥ ಸ್ವಲ್ಪ ಮೈದಾನಗಳಾಗಿರ್ಬೋದು, ತೀರಗಳಾಗಿರ್ಬೋದು, ಅವುಗಳನ್ನು ನೋಡ್ಕೊಂಡು ಹೋಗ್ರಿ. ಇನ್ನು ವಿವಿಧೋದ್ದೇಶ ನದಿ ಕಣಿವೆಗಳನ್ನು ಕೂಡ